ನಮಸ್ಕಾರ ಎಲ್ರಿಗೂ. ಚಿತ್ರರಂಗದಲ್ಲಿ ಲೆಜೆಂಡ್ ಅನ್ಸ್ಕೊಳ್ಳೋದು ತುಂಬಾ ಕಷ್ಟ. ಆ ಲೆಜೆಂಡ್ ಆದ್ಮೇಲೆ ಆ ಲೆಗೆಸಿ ಅಂತ ಹೇಳ್ತೀವಿ, ಅದನ್ನ ಬೆಳೆಸ್ಕೊಂಡು ಬರೋದು ಅಂದ್ರೆ ಅದು 10 ವರ್ಷ ಆಗ್ಬೋದು, 100 ವರ್ಷ ಆಗ್ಬೋದು, ತುಂಬಾ ಕಷ್ಟ. ಅದು ಲೆಜೆಂಡ್ನ ಲೆಗೆಸಿಯಾಗಿ ಅದನ್ನು ಮುಂದುವರ್ಸ್ಕೊಂಡ್ಬರೋದು ಎಷ್ಟು ಮುಖ್ಯ ಅನ್ನೋದು ನನಗೆ ತುಂಬ ಇನ್ಸ್ಪಿರೇಷನ್. ವೆಂಕಟೇಶ್ ಅವರು, ಅವ್ರ ಕುಟುಂಬ ಏನಕ್ಕೆ ಹೇಳ್ತೀನಿ ಅಂದರೆ, ನಾನು ಸುಧೀಂದ್ರ ಅವ್ರನ್ನ ತುಂಬ ಹತ್ರದಿಂದ ನೋಡುವನು. ನಮ್ಮ ಚಿತ್ರಗಳೆಲ್ಲ ಅವರೇ ಮಾಡ್ತಾ ಇದ್ದಂಥ ಒಂದು ಸಂದರ್ಭ. ಅವಾಗ ವೆಂಕಟೇಶ್ ಅವರು ಎಲ್ಲರೂ ಬೇರೆ ಪ್ರೊಫೆಷನ್ ಮಾಡ್ಬೋದಾಗಿತ್ತೇನೋ, ಬಟ್ ಅವ್ರ ಲೆಗೆಸಿನ ರಾಘವೇಂದ್ರ ಚಿತ್ರವಾಣಿನ ಅವ್ರ ಕೈಲಾದಂಥ ಒಂದು ಚಿತ್ರಗಳನ್ನ ನಿರ್ಮಾಣ ಮಾಡ್ತಾ ಚಿತ್ರರಂಗಕ್ಕೆ ಅತಿಯಾದಂಥ ಒಂದು ದೊಡ್ಡ ಬೆನ್ನೆಲುಬಾಗಿ ಒಂದು PR ಅಂದರೆ ಇಟ್ಸ್ ಬಿಗ್ ಬ್ರಿಡ್ಜ್ ಬಿಟ್ವೀನ್ ಆಡಿಯನ್ಸ್ ಅಂಡ್ ಸಿನಿಮಾ ಇಂಡಸ್ಟ್ರಿ. ಅಷ್ಟು ಒಳ್ಳೆ ಮನಸ್ಸು, ಮನುಷ್ಯತ್ವ ಎಲ್ಲ ಇರುವಂಥ ಒಬ್ಬ ವ್ಯಕ್ತಿ ವೆಂಕಟೇಶ್ ಅವರು. ಆಮೇಲೆ ಕುಟುಂಬನೂ ಅಷ್ಟೇ. ವೆಂಕಟೇಶ್ ಅವರು ಅಷ್ಟು ಚೆನ್ನಾಗಿದ್ದಾರೆ ಅಂದರೆ, ಅಷ್ಟು ಸಾಧನೆ ಮಾಡ್ಬೇಕಾದ್ರೆ ಕುಟುಂಬದ ಒಂದು ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಪ್ರಯತ್ನ ಅನ್ನೋದು ಒಂದೊಂದು ಜನರೇಷನ್ಗೂ ಪ್ರಯತ್ನ ಇದ್ದೇ ಇರುತ್ತೆ. ಸೊ ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಮಗನ ಒಂದು ನಿರ್ದೇಶಕ ಮಾಡಬೇಕು, ಚಿತ್ರರಂಗಕ್ಕೆ ಕೊಡಬೇಕು ಅನ್ನೋ ಕೈಲಾಗಲಿ ಅನ್ನೋದು ಅವನ ಒಂದು ಇಂಟ್ರೆಸ್ಟ್ ಅದಿದೆ. ತುಂಬಾ ಇಂಪಾರ್ಟೆಂಟ್. ತುಂಬಾ ಧೈರ್ಯ ಮಾಡಿ, ಅದು ಈ ಕಾಲದಲ್ಲಿ ಈ ಸಂದರ್ಭದಲ್ಲಿ ಚಿತ್ರರಂಗ ಇರುವಂತ ಸ್ಥಿತಿಗತಿ ಗೊತ್ತಿದ್ದೂ ಅವರು ಈ ಒಂದು ಧೈರ್ಯ ಮಾಡಿ ಮಗನಿಗೆ ಪವನ್ ವೆಂಕಟೇಶ್ ಅವ್ರಿಗೆ ಒಂದು ನಿರ್ದೇಶನ ಮಾಡಪ್ಪ ನೀನು ಅಂತ ಮಾಡಿಸಿ, ಈ ಒಂದು ತುಂಬಾ ಮನಸ್ಸಿಗೆ ನಾಟುವಂತ ಒಂದು ಕಥೆನ ಓಡಿಸ್ಕೊಂಡು ಅದನ್ನ ಅಚ್ಚುಕಟ್ಟಾಗಿ ಪರದೆ ಮೇಲೆ ಅಂದ್ರೆ ಸ್ಕ್ರೀನ್ ಮೇಲೆ ಅಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂದ್ರೆ ರಿಯಲಿ ಗ್ರೇಟ್. ಮೈ ಬೆಸ್ಟ್ ವಿಶಸ್ ಟು ಯು. ಒಂದು ಆಕ್ಷನ್ ಅಥವಾ ಬೇರೆ ಕಥೆಗಳನ್ನ ಮಾಡೋದು ಅದು ಅಂದ್ರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಎಲ್ಲ ಸೇರ್ಕೊಂಡು ಮಾಡ್ತೀವಿ ನಾವು. ಇದು ಒಬ್ಬ ಡೈರೆಕ್ಟರ್ 100% ಅವನ ಟ್ಯಾಲೆಂಟ್ ಆಗ್ಬೋದು, ಪ್ರತಿಯೊಂದು ಆಗ್ಬೋದು, ಹಿನ್ನೆಲೆ ಮ್ಯೂಸಿಕ್ ಆಗ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಎಲ್ಲ ಅವನ ಶೋಲ್ಡರ್ ಮೇಲೆ ನಿಂತಿರುವಂತ ಒಂದು ರೆಸ್ಪಾನ್ಸಿಬಲ್ ಸ್ಕ್ರಿಪ್ಟನ್ನ ಆರಿಸ್ಕೊಂಡು ಮನಸ್ಸಿಗೆ ನಾಟುವಂತ ಒಂದು ಕಥೆನ ಹುಡುಕ್ಬೇಕು. ಅದು ಇವತ್ತಿನ ಎಲ್ಲ ಇದೆ, ಎಲ್ಲ ಈ ತರ ಮನಸ್ಸಿಗೆ ನಾಟುವಂತ ಕತೆ ಚಿತ್ರಗಳು ಬಂದಿದೆ, ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಒಂದು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಇಷ್ಟರಲ್ಲೇ ಒಂದು ಚಿತ್ರದ 2.5 ಗಂಟೆ ಹೇಳೋದನ್ನ 20 ನಿಮಿಷದಲ್ಲಿ ಹೇಳಿದ್ದಾರೆ ಅಂದ್ರೆ ಅದು ರಿಯಲಿ ಗ್ರೇಟ್, ರಿಯಲಿ ಗ್ರೇಟ್. ಪ್ರತಿಯೊಬ್ಬರು ಎಷ್ಟು ಚೆನ್ನಾಗಿ ನಟಿಸಿದ್ದಾರೆ ಎಲ್ಲ. ಇವರು ಬನ್ನಿ ಹೀರೋ ಹೌದಾ? ಬನ್ನಿ ಪ್ಲೀಸ್. ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಘಟನೆ, ರಿಯಲಿ ಗ್ರೇಟ್. ಸೊ ಈ ತರ ಕಣ್ಣಲ್ಲಿ ನೀರು ಬರ್ಸೋಂತ ಚಿತ್ರಗಳನ್ನ ನಾವು ನೂರಾರು ನೋಡಿದೀವಿ, ಆದ್ರೆ ಮನಸ್ಸಲ್ಲಿ ಉಳಿಯುವಂತ ಸಿನಿಮಾಗಳು, ಕಥೆಗಳು ತುಂಬಾ ತುಂಬಾ ರೇರ್. ಆ ತರ ರೇರಲ್ಲಿ ರೇರೆಸ್ಟ್ ಇರೋದು ನಾನು ನೋಡಿದ್ದೀನಿ, ನಿಜ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಮಾಡಿದ್ರ ನಿಮ್ಮ ನಿರ್ದೇಶನದ ಜೀವನ, ನಿಮ್ಮ ನಿರ್ದೇಶನದ ಒಂದು ಹೆಜ್ಜೆ ಏನಿಟ್ಟಿದ್ರ ತುಂಬಾ ದೊಡ್ಡ ಸಕ್ಸಸ್ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ರಾಘವೇಂದ್ರ ಸ್ವಾಮಿಯವರು ಬೇಡ್ಕೊಳ್ತೀನಿ. ನಮ್ಮ ಚಿತ್ರರಂಗದ ಮೀಡಿಯಾ ಆಗ್ಬೋದು, ನಮ್ಮ ಚಿತ್ರರಂಗದಲ್ಲಿ ಇರುವಂತ ಪ್ರತಿಯೊಬ್ಬರು ಇವರಿಗೆ ಪ್ರೋತ್ಸಾಹಿಸಬೇಕು ಅಂತ ಈ ಸಂದರ್ಭ ಕೇಳ್ಕೊಂತ ನಾನು 2 ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಮುಂದೆ ಹಲೋ. ಯತಿಯವರು, ಯತಿರಾಜ್ ಅವರು, ಹಾಗೆ ತ್ರಿಶೂಲ್, ಸ್ನೇಹಶ್ರೀ, ರಕ್ಷಿತ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿಜಯ್ ಹರಿತ್ ಸಾಬ್, ನಮ್ಮ DOP ರಿಚರ್ಡ್ಗೂ ಒಂದು ಜೋರು ಚಪ್ಪಾಳೆ ಬರಲಿ. ಸಿಂಗರ್ ಮೇಘನಾ,
ಬಂದಿದ್ದಾರ ಲೇಖನ? ಓಕೆ. ಎಲ್ರಿಗೂ ನಮಸ್ಕಾರ. ಎಮೋಷ್ನಲಿ ತುಂಬ ಒಂಥರ ಎಮೋಷ್ನಲ್ ರೋಲರ್ ಕೋಸ್ಟರ್ ಅಂತಲ್ಲ ಆ ಥರ ಇವತ್ತು ನನಗೆ. ಚಿತ್ರರಂಗದ ಕುಟುಂಬದ ಒಬ್ಬ ಮೇರು ಕಲಾವಿದನ್ನ, ನನ್ನ ಕುಟುಂಬದ ಒಬ್ಬ ಸದಸ್ಯನ ನಾವು ಕಳ್ಕೊಂಡ್ವಿ. ಉಮೇಶ್ ಅಂಕಲ್ನ ನಾನು ವೆಂಕಟೇಶ್ ಅವ್ರಿಗೆ ಹೇಳ್ತಾ ಇದ್ದೆ, ಅಲ್ಲಿಗೆ ಹೋಗಿ ಬಂದಮೇಲೆ ನನ್ನ ಕೈಲಿ ಬರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ವೆಂಕಟೇಶ್ ಅವರೇ ಅಂತ. ಅವರು ಕೂಡ ತುಂಬ ಭಾರವಾದ ಮನಸ್ಸಿಂದ, ಇಲ್ಲ ಇವತ್ತು ಅರೇಂಜ್ ಮಾಡ್ಕೊಂಡೇ ಬಿಟ್ಟಿದ್ದೀವಿ, ಎಲ್ಲರಿಗೂ ಹೇಳಿದ್ದೀವಿ, ಹಾಗಾಗಿ ಕಾರ್ಯಕ್ರಮನ ಮಾಡೋಣ ಅಂತ ಹೇಳಿದ್ರು. ಎಲ್ಲರೂ ಕೂಡ ತುಂಬ ಭಾರವಾದ ಮನಸ್ಸಿಂದ ಬಂದಿದ್ದೀನಿ. ನಾನು ಎಸ್ಪೆಷಲಿ ನಮ್ಮ ತಂದೆ ತಾಯಿ ಅಂತೂ ಅವ್ರನ್ನ ಮನೇಲಿ ಬಿಟ್ಟು ಬರೋದೇ ಕಷ್ಟ ಆಗಿತ್ತು ನನಗೆ. ಹಾಗೆ ಅಲ್ವಾ, ಒಂದು ಪೀಳಿಗೆ ಹೋಗುತ್ತೆ, ಈ ಥರದ್ದು ಒಂದು ಹೊಸ ಪೀಳಿಗೆ ಬರ್ತಾ ಇರುತ್ತೆ. ಅವರನ್ನ ಭಾರವಾದ ಮನಸ್ಸಿನಿಂದ ಬೀಳ್ಕೊಡ್ತಾ, ಶಾರ್ಟ್ ಫಿಲಿಮ್ ಅನ್ನೋದು ತುಂಬ ಇಂಪ್ರೆಸಿವ್ ಆದಂಥ ಒಂದು ಮಾಧ್ಯಮವಾಗಿ ಇವತ್ತು ಬೆಳ್ಕೊಂಡಿದೆ. ನಾವು ಮೊದಲೆಲ್ಲ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ 50 ಓವರ್ನ ಕ್ರಿಕೆಟ್ ಇವತ್ತು 2020ಗೆ ಬಂದಿದೆ. ಹಾಗೆ ಸಿನಿಮಾದಲ್ಲೂ ಕೂಡ 2.5 ಗಂಟೆ ನಾವು ಸಿನಿಮಾ ಏನು ತೆಗಿತೀವಿ ಅದನ್ನು ಕೇವಲ 20 ನಿಮಿಷದಲ್ಲೂ ಕೂಡ ತುಂಬ ಎಫೆಕ್ಟಿವ್ ಆಗಿ ತೋರಿಸ್ಬೋದು ಅನ್ನೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಶಾರ್ಟ್ ಫಿಲ್ಮ್ಸ್ನು ಕೂಡ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಅದಕ್ಕೆ ಆದಂಥ ಒಂದು ಪ್ರತ್ಯೇಕವಾದಂಥ ಒಂದು ಕ್ಯಾಟಗರಿ ಇಟ್ಟಿದ್ದಾರೆ, ಅದಕ್ಕೆ ಅವಾರ್ಡ್ಸ್ಗಳನ್ನ ಕೊಡ್ತಾರೆ. 20 ನಿಮಿಷನೇ ತುಂಬ ದೊಡ್ಡದು ಅಂತ ನಾನು ಹೇಳ್ತೀನಿ ಕನ್ವೆ ಮಾಡೋದಕ್ಕೆ. ಜಸ್ಟ್ 30 ಸೆಕೆಂಡ್ಸಲ್ಲಿ ನಾವು ಎಲ್ಲ ಟಿ ವಿಗಳಲ್ಲೂ ನೋಡ್ತೀವಿ, ಬರೀ ಒಂದು 30 ಸೆಕೆಂಡ್ಗಳಲ್ಲಿ ಒಂದು ಕಥೆನ ಹೇಳ್ತಾರೆ. ಆ್ಯಡ್ ಫಿಲ್ಮ್ಸ್ಗಳನ್ನ ನೋಡ್ತಾ ಇರ್ತೀವಿ, ಕಮರ್ಷಿಯಲ್ ಆ್ಯಡ್ಸ್ಗಳ ಬರುತ್ತಲ್ಲ, 30 ಸೆಕೆಂಡ್ಸ್ ಅಷ್ಟೇ. ಅದರಲ್ಲಿ ಒಂದು ಹುಟ್ಟು, ಒಂದು ಸಾವು, ಒಂದು ಇಂಟರ್ವೆಲ್ಲು, ಒಂದು ಕ್ಲೈಮ್ಯಾಕ್ಸು ಎಲ್ಲ ಹೇಳ್ಬಿಡ್ತಾರೆ. ಸೊ 30 ಸೆಕೆಂಡ್ಸ್ನಲ್ಲಿ ಒಂದು ದೊಡ್ಡ ಕಥೆನ ಹೇಳ್ಬೋದು ಅಂದರೆ 20 ನಿಮಿಷನೂ ಕೂಡ ತುಂಬ ಒಳ್ಳೆಯ ಸಮಯ ನೀವು ಒಂದು ಕಥೆನ ಹೇಳೋದಕ್ಕೆ ಅಥವಾ ಜನರನ್ನ ಕನ್ವೆ ಮಾಡೋದಕ್ಕೆ. ಒಳ್ಳೆ ಪ್ರಯತ್ನ ಮಾಡಿದ್ದೀರಾ ನೀವು, ಒಳ್ಳೆ ತಂಡನ ಕಟ್ಕೊಂಡಿದ್ದೀರಾ. ಮೇಡಮ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಾರೆ ಫ್ರೇಮಲ್ಲಿ, ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಕತೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಯತೀಶ್ ಅವರು ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಮೊದಲನೇ ಸ್ಯಾಲರಿ ಅನ್ನೋದು ಎಲ್ಲರಿಗೂ ತುಂಬಾ ಇಂಪಾರ್ಟೆಂಟ್ ಅಂತ ನೀವು ಹೇಳಿದ್ರಲ್ಲ. ನಮ್ಮ ತಂದೆಗೆ ಇಮಿಡಿಯೇಟಾಗಿ ನಾನು ಫೋನ್ ಮಾಡಿದೆ, ಅಪ್ಪ ಅಮ್ಮನಿಗೆ, ಅಪ್ಪ ನಾನು ಮೊದಲನೇ ಸ್ಯಾಲರಿ ಎಷ್ಟು ಹೇಳಪ್ಪ, ಹೋಗಿ ಅಟ್ಲೀಸ್ಟ್ ವೇದಿಕೆ ಮೇಲೆ ಹೇಳ್ತೀನಿ ಅಂತ. ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರ ಮೊದಲನೇ ಸಿನಿಮಾ ಅಲ್ಲ, ನನ್ನ ಮೊದಲನೇ ಸಿನಿಮಾ ಆಸೆಗೊಬ್ಬ ಮೀಸೆಗೊಬ್ಬ, ನನ್ನ ತಂಗಿ ಕ್ಯಾರೆಕ್ಟರ್ ಮಾಡಿದ್ದೆ. ಕಂದ ನಿನಗೆ ಫಸ್ಟು 500 ರೂಪಾಯಿ ಕೊಟ್ಟಿದ್ರು, ಸಿನಿಮಾ ಎಲ್ಲ ಮುಗಿದ್ಮೇಲೆ 3000 ಕೊಟ್ಟರು, 3500 ರೂಪಾಯಿ ಆಯಿತು ಅಂತ ಹೇಳಿದ್ರು. ಸೊ ನಮ್ಮಪ್ಪ ನನಗೊಂದು ಗೋಲ್ಡ್ ಚೈನ್ ಮಾಡಿ ಗಿಫ್ಟ್ ಮಾಡಿದ್ದು ನನಗೆ ಜ್ಞಾಪಕ ಇತ್ತು. ಅಪ್ಪ ಅವಾಗ ಗೋಲ್ಡ್ ರೇಟ್ ಎಷ್ಟಿತ್ತು ಮತ್ತು ನೀನು ನನಗೆ ಗೋಲ್ಡ್ ಚೈನ್ ಕೊಟ್ಟಿದ್ಯಲ್ಲ ಅಂದೆ. ಇಲ್ಲ ಮಗಳೇ, ಒಟ್ಟಾರೆ 3 ಸಿನಿಮಾ, ಆಸೆಗೊಬ್ಬ ಮೀಸೆಗೊಬ್ಬ ನನ್ನ ಮೊದಲನೇ ಆರ್ಟಿಸ್ಟ್ ಆಗಿ, ಚೈಲ್ಡ್ಹುಡ್ ಆರ್ಟಿಸ್ಟ್ ಆಗಿ ಅಂದರೆ ತಂಗಿ ಪಾತ್ರದಲ್ಲಿ ಬಂದೆ. ಅದಾದ್ಮೇಲೆ ನಂಬಿದ್ರೆ ನೆಂಬೆ ಬಿಟ್ಟು ಬಿಡಿ, ಅದಾದ್ಮೇಲೆ ದ್ವಾರಕೀಶಣ್ಣ, ಇವ್ರು ಅಷ್ಟೂ ಸಿನಿಮಾದ ರೆಮ್ಯುನರೇಷನ್ ತಗೊಂಡು ನಮ್ಮ ತಂದೆ ನನಗೆ ಎಸ್ ಅಂದ್ಬಿಟ್ಟು, ಶ್ರುತಿ ಅಂತ ಹೆಸರಿಟ್ಟಿದ್ರು ದ್ವಾರಕೀಶ್ ಅವರು, ಆ ಎಸ್ ಅಂದ್ಬಿಟ್ಟು ಒಂದು ಚೈನ್ ಮಾಡಿಸಿಟ್ಟಿದ್ರು. ಈ ಬಿಲೀವ್ ಮಿ ಆರ್ ನಾಟ್, ನನ್ನ ಹತ್ರ ಎಷ್ಟೋ ನಮ್ಮ ತಂದೆ ಒಡವೆ ಕೊಟ್ಟಿರ್ಬೋದು, ಗಿಫ್ಟ್ ಬಂದಿರ್ಬೋದು, ಆ ಮೊದಲನೇ ಸಂಬಳದಲ್ಲಿ ನಾನು ತೊಗೊಂಡಂಥ ಒಡವೆಗೆ ಯಾವುದು ಬೆಲೆನೇ ಕಟ್ಟೋಕ್ಕಾಗಲ್ಲ, ಅಷ್ಟು ಇಂಪಾರ್ಟೆಂಟ್ ಪ್ರತಿಯೊಬ್ಬರ ಜೀವನದಲ್ಲಿ ಅದು. ಪ್ರೊಡಕ್ಷನ್ ಲೈನಲ್ಲಿ 3ನೇ ತಲೆಮಾರು. ನಿಮ್ಮ ತಂದೆ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ, ನನಗದು ತುಂಬಾ ಸ್ಪೆಷಲ್. ನಗು ನಗುತ್ತಾ ನಲಿ ಅಂತ, ಯಾಕೆಂದರೆ ಶ್ರುತಿ ಅನ್ನೋ ಸಿನಿಮಾದಲ್ಲಿ ನಾನು ಸುನೀಲ್ ಅವರಿಬ್ರು ಫ್ರೆಂಡ್ಸ್ ಆಗಿ ಆ್ಯಕ್ಟ್ ಮಾಡಿದ್ವಿ. ಫಸ್ಟ್ ಟೈಮ್ ನಮ್ಮಿಬ್ಬರನ್ನ ಪೇರ್ ಅಂತ ಕಲ್ಪಿಸ್ಕೊಂಡಿದ್ದೆ ಆ ಸಿನಿಮಾ ಮೂಲಕ. ನಗು ನಗುತ್ತಾನಲ್ಲಿ ಭಾರ್ಗವ್ ಅವರ ಡೈರೆಕ್ಷನಲ್ಲಿ ತುಂಬ ಒಳ್ಳೆ ಪಾತ್ರ ಕೊಟ್ಟಿದ್ರು ನನಗೆ. ಆ ಸಿನಿಮಾನ ನಾನು ಮರಿಲಾರೆ. ಅವ್ರ ತಂದೆ ನಿರ್ಮಾಪಕರಾಗಿದ್ದರು, ಇವ್ರ ಜೊತೆ ವೆಂಕಟೇಶ್ ಅವರು ಕೂಡ ನಾನು ಎಷ್ಟು ಸಿನಿಮಾಗಳ ಜೊತೆ ಹೀಗೆ ಕೆಲಸ ಮಾಡಿದ್ದೀನಿ. ಮಗ ನಿರ್ದೇಶಕನಾಗಕ್ಕೆ ಹೊರಟಿದ್ದಾನೆ, ತುಂಬ ಖುಷಿ ಆಗುತ್ತೆ ಪುಟ್ಟ. ಎಲ್ಲರೂ ಬಂದವರೆಲ್ಲ ಹೀರೋ ಆಗಬೇಕು ಅಂತಾರೆ, ನೀನು ಡೈರೆಕ್ಟರ್ ಆಗಬೇಕು ಅಂತಿದ್ಯಾ, ಆಲ್ ದ ಬೆಸ್ಟ್. ಆ ಪೊಟೆನ್ಷಿಯಲ್ ಕಾಣ್ತಾ ಇದೆ ನಿನ್ನಲ್ಲಿ. ಒಳ್ಳೆ ಟೀಮ್ಗಳ ಜೊತೆಗೆ ಒಳ್ಳೊಳ್ಳೆ ಪ್ರಯತ್ನ ಮಾಡು. ಒಳ್ಳೊಳ್ಳೆ ಪ್ರಯತ್ನಕ್ಕೆ ಯಾವತ್ತೂ ಸೋಲು ಇಲ್ಲವೇ ಇಲ್ಲ.
ಜನ ಕೈ ಹಿಡಿತಾರೆ. ನಾನು ಇದುವರೆಗೂ ತುಂಬಾ ಅತ್ಯಂತ ದೊಡ್ಡ ದೊಡ್ಡ ನಿರ್ದೇಶಕರು ಶಾರ್ಟ್ ಫಿಲ್ಮ್ ಮಾಡಿರುವಂತ ಅತ್ಯಂತ ಒಳ್ಳೊಳ್ಳೆ ಶಾರ್ಟ್ ಫಿಲ್ಮ್ಸ್ಗಳನ್ನ ನೋಡಿದ್ದೀನಿ. ಪ್ರಪಂಚದಾದ್ಯಂತ ಇವತ್ತು ಶಾರ್ಟ್ ಫಿಲ್ಮ್ಸ್ ಕೂಡ ತಲುಪ್ತಾ ಇದೆ. ಆದಷ್ಟು ಬೇಗ ದೊಡ್ಡ ತೆರೆಯ ನಿರ್ದೇಶಕ ಕೂಡ ಆಗು ನೀನು ಅಂತ ನಾನು ತುಂಬ ಹೃದಯದಿಂದ ಹಾರೈಸ್ತೀನಿ. ಒಳ್ಳೆಯದು. ನಿಮ್ಮ ಪ್ರೀತಿಯ ಶುಭ ಹಾರೈಕೆಗಳು ಮಾತ್ರ ಯಾವಾಗೂ ಸೈಲೆಂಟ್. ಕೆಲಸ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಗಾಡ್ ಬ್ಲೆಸ್ ಯು. Come on, bro, come on. ಏನಕ್ಕೆ ಮಾತಾಡ್ತಾರೆ? ಕಮಾನ್ ಪವನ್. ಆದ್ರೆ ಪವನ್ ಈ ಹಿಂದೆ ಕೂಡ ಕೆಲವೊಂದಷ್ಟು ಸುಧೀಂದ್ರ ಸಿನಿ ಪಯಣ, ಹಾಗೆ ಕೊರೋನಾ ಕರಾಳ ರೋಗನಾಶ ಡಾಕ್ಯುಮೆಂಟ್ರಿ, ರಾಮ ಜನ್ಮಭೂಮಿ ಅಂತ ಒಂದಷ್ಟು ಆನಿಮೇಷನ್ ಶಾರ್ಟ್ ವಿಡಿಯೋಸನ್ನೆಲ್ಲ ಮಾಡಿದ್ದಾರೆ. ಇದೊಂದು ಹೊಸ ಪ್ರಯತ್ನ ಪವನ್. ಫಸ್ಟ್ ಸ್ಪೀಚ್. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ, ಎಲ್ಲ ಮಾಧ್ಯಮದವ್ರಿಗೂ ನಮಸ್ಕಾರ. ನಂದು ಇದು ಮೊದಲನೇ ಪ್ರಯತ್ನ. ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹೆಂಗೆ ಬಂದಿದೆ ಗೊತ್ತಿಲ್ಲ. ನಾನು ಇದು 50ನೇ ಔಟ್ಪುಟ್ಟು, ಬೆಳಗ್ಗೆ ಔಟ್ಪುಟ್ಟು ಫೈನಲ್ ಆಗಿದ್ದು. ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ ಅಷ್ಟೇ. ಅಣ್ಣ, 2020ರಲ್ಲಿ ಸುಧೀಂದ್ರ ಸಿನಿ ಪಯಣ ಮಾಡಿದ್ದೆ. 2021ರಲ್ಲಿ ಕರೋನಾದ ಬಗ್ಗೆ ಮಾಡಿದ್ದೆ, ರಾಮ ಜನ್ಮಭೂಮಿ ಬಗ್ಗೆ ಮಾಡಿದ್ದೆ. ಇವಾಗ ಒಳ್ಳೆ ಸ್ಕ್ರಿಪ್ಟ್ ಬಂತು ವಿಜಿಯಿಂದ. ಸ್ಕ್ರಿಪ್ಟ್ ಚೆನ್ನಾಗಿದೆ ಅಂದ್ಬಿಟ್ಟು ತಿರ್ಗಾ ರಿಹರ್ಸಲ್ ಮಾಡಿ 1-2 ತಿಂಗಳು ಆಮೇಲೆ ನಾವು ಇದಕ್ಕೆ ಶಾರ್ಟ್ ಫಿಲಮ್ಗೆ ಅಂತ ಶುರು ಮಾಡಿದ್ವಿ. 5 ದಿವಸ ಶೂಟಿಂಗ್ ಮಾಡಿದ್ವಿ, ನಾಗರಬಾವಿ ಸುತ್ತಮುತ್ತ 5 ದಿವಸ. ವಿಜಯಾದಿತ್ಯ ಸರ್ ಮ್ಯೂಸಿಕ್ ಡೈರೆಕ್ಟರು, ಯತಿರಾಜ್ ಸರ್ ಎಲ್ಲರಿಗೂ ಗೊತ್ತು, ವಿಜಿ ಹೀರೋ, ಹರಣಿ ಮ್ಯಾಮು ಮೇನ್ ರೋಲ್ ಮಾಡಿದ್ದಾರೆ. ನಮ್ಮ ಕಾಲೇಜ್ ಫ್ರೆಂಡು ತ್ರಿಶೂಲು. ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬಂದು ರವಿ ಸರು, ಮನೋಜು. ಎಷ್ಟು ಚೆನ್ನಾಗಿತ್ತು. ಮ್ಯೂಸಿಕ್ ಮ್ಯೂಸಿಕ್ ವಿಜಯಾದಿತ್ಯ ಸರ್. ಒಂದು 12 days ಆಯ್ತಲ್ಲ ಸರ್, 10 days. ಲಾಸ್ಟ್ ಮೂಮೆಂಟಲ್ಲಿ ತಿರ್ಗಾ ಹಾಡಬೇಕು ಅಂದಾಗ ತಿರ್ಗಾ ಎಲ್ಲ ಶುರು ಮಾಡಿ ಲಾಸ್ಟ್ 2 days ಹಾಡೆಲ್ಲ ಮಾಡಿದ್ವಿ ನಾವು ಅದ್ರದ್ದು ಸಿನಿಮಾ. ಮಾಡಿದ್ದೀನಿ ಸರ್. ಎಲ್ಲ ಅಮ್ಮಂಗೆ ಗಿಫ್ಟ್ ಕೊಡ್ತಾರೆ, ನಾನು ನಮ್ಮ ಅಕ್ಕಂಗೆ ಗಿಫ್ಟ್ ಕೊಟ್ಟಿದ್ದೀನಿ ವಾಲೆ. ಓ ಲವ್ಲಿ, ಲಕ್ಕಿ ಯು ಚಂದನ. ಇದೆ ನಮ್ಮದೇ ಕಂಪ್ನಿ ಇದೆಯಲ್ಲ ಸರ್, ಅಲ್ಲೇ ವರ್ಕ್ ಮಾಡಿ. ನಿನ್ನೆ ನೋಡಿದ್ ನಮ್ಮಪ್ಪ. ಅಲ್ಲಿ ತನಕ ಒಂದು ಪ್ರೊಡ್ಯೂಸ್ ಮಾಡ್ತೀನಿ ಅಂದೆ. ಎಲ್ಲ ಎಂಕರೇಜ್ಮೆಂಟ್ ಇದೆ ಅಪ್ಪನಿಂದ. ಮಾಡು, ಏನು ಬೇಕು ಅಂದಿದ್ರು. ದುಡ್ಡು ಬೇಕು ಅಂತ ಕೇಳಿದ್ದೆ. ಯಾರು ದುಡ್ಡು ಹಾಕಲ್ಲ ಲಾಸ್ಟ್. ಇಲ್ಲ ನಮ್ಮ ಚಿಕ್ಕಪ್ಪನ ಕೇಳಬೇಕು, ಅದಕ್ಕೆ ದುಡ್ಡು ಹಾಕಿದ್ರು. ಫೈನಲ್ ಔಟ್ಪುಟ್ ತನಕ ನೋಡಿಲ್ಲ. ಡಬ್ಬಿಂಗ್ ಆದ್ಮೇಲೆ ಒಂದು ಔಟ್ಪುಟ್ ತೋರಿಸಿದ್ದೆ. ನಿನ್ನೆ ಫೈನಲ್ ಔಟ್ಪುಟ್ ತೋರಿಸಿದ್ದು. ಅವರೇ ಇನ್ಸ್ಪಿರೇಷನ್ ಫಸ್ಟು. ಎಲ್ಲದಕ್ಕೂ ಫಸ್ಟ್ ಮಾಡುವಂತಾರೆ ಯಾವುದೇ ಸಿನಿಮಾ ಆಗಲಿ. ಅಷ್ಟು ಪ್ರೊಡ್ಯೂಸ್ ಮಾಡೋದು ಅಲ್ಲ, ಅಷ್ಟು ದೊಡ್ಡ ಬಜೆಟ್ ಮೂವಿ ಅಷ್ಟಿಲ್ಲ. ಮಾಡಬೇಕು. ಬೇರೆ ಪ್ರೊಡ್ಯೂಸರ್ ಸರ್ ಅಂತವ್ರು ಸಿಕ್ಕರೆ ನೋಡೋದಕ್ಕೆ ಪಾಪ ನಮ್ಮ ಹುಡುಗ ಮುಗ್ದು ಹುಡುಗ ಕಿಲಾಡಿ ಇದೀವಪ್ಪ ಅವನ್ ನೀನು. ಸೂಪರ್. ಅದನ್ನ ನಾನು ಹೇಳೋದು ಅನ್ಕೊಂಡೆ. ಫಸ್ಟು ಪೇರೆಂಟ್ಸ್ ಅಂದರೆ ಈಗ ಒಂದು ಚಿತ್ರರಂಗದಿಂದ ಎಂಕರೇಜ್ಮೆಂಟ್ ಬರಬೇಕು, ಇಲ್ಲಾಂದ್ರೆ ಫ್ಯಾಮಿಲಿಯಿಂದ ಎಂಕರೇಜ್ಮೆಂಟ್ ಬರಬೇಕು. ಸೊ ಫ್ಯಾಮಿಲಿಯಿಂದ ಬಂದಿದೆ, ಚಿತ್ರರಂಗ ಅವ್ರನ್ನ ರಿಸೀವ್ ಮಾಡ್ಕೋಬೇಕು ಅಷ್ಟೇ ನಾವು. ಸೋ ನೈಸ್, ಸೋ ನೈಸ್, ಸೂಪರ್ ಸೂಪರ್. ಅಂದ್ರೆ ಈ ಕಾಲದ ನಾನು ನೋಡ್ತೀನಿ, ಸುಮಾರು ಜನ ಕತೆ ಬರೆದವರು ಆಕ್ಟರ್ ಆಗ್ಬೇಕು ಅನ್ನೋರು ಓವರ್ ನೈಟ್ ಆಗ್ಬಿಡ್ಬೇಕು ಅಂತ ಆಸೆ ಪಡ್ತಾರೆ. ಬಂದ ತಕ್ಷಣ ಕತೆ ಕೇಳ್ಬಿಡಿ ಸರ್, 5 ನಿಮಿಷ ನೋಡ್ಬಿಡಿ ಸರ್ ಕತೆ. ನಾವು ಯಾವುದೋ ಮೀಟಿಂಗ್ ಇರ್ತೀವಿ. ಸೊ ನಾನು ಅವ್ರಿಗೆಲ್ಲ ಹೇಳೋದು ಇಷ್ಟ, ಆ ಥರ ಬರಬೇಡಿ. ಯಾರು ಓವರ್ ನೈಟ್ ಇಲ್ಲಿ ಸ್ಟಾರ್ಗಳಾಗಿಲ್ಲ, ಇಲ್ಲ ಯಾರೂ ಇಲ್ಲಿ ಹೆಸರು ಮಾಡೋಕ್ಕಾಗೋದಿಲ್ಲಪ್ಪ. ಪೇಷನ್ಸ್ ಇರಲಿ.
ಎಷ್ಟು ಪೇಷನ್ಸ್ ಇರ್ತದೆ ನಿಮಗೆ, ಅದೇ ನಿಮ್ಮ ಬಂಡವಾಳ. ಆಟೋಮೆಟಿಕ್ಕಾಗಿ ಚೆನ್ನಾಗಿ ಬೆಳೀತೀರ ನೀವು ಅಂತ ನಾನು ಎಲ್ರಿಗೂ ಹೇಳಿಸ್ತಾ ಇದನ್ನು ನಾನು ಹೇಳ್ತಾ ಇದ್ದೀನಿ. ನನಗೆ ದಿನ ಈ ಥರದ ಒಂದು 2-3 ಒಂದು ಈ ಥರದ್ದು ಆಗ್ತಾ ಇರುತ್ತೆ. ಸೊ ನಾನು ನಿಮ್ಗೆ ಹೇಳೋದಷ್ಟೇ, ನೀವು ಚಿತ್ರದಿಂದ 3 ತಲೆಮಾರು ನೋಡಿದ್ದೀರಾ. ಪೇಷನ್ಸನ್ನು ಇಟ್ಕೊಳ್ಳಿ, ನಿಮ್ಮ ಕೆಲಸ ನೀವು ಮಾಡ್ತಾ ಇರಿ, ಬಾಗಿಲು ಯಾರು ತರ್ತಾರೆ ನಿಮಗೆ, ಅಷ್ಟೇ. ಓಕೆ, ಹೇಳ್ತಾರೆ ಮಗನ ಈ ಪ್ರಯತ್ನಕ್ಕೆ? ಎಲ್ರಿಗೂ ನಮಸ್ತೆ. ಬಂದಿರುವಂಥ ಎಲ್ಲ ಮಾಧ್ಯಮದವ್ರಿಗೆ ಮತ್ತು ನನ್ನ ಸ್ನೇಹಿತರಿಗೆ, ಬಂಧು ಬಳಗ ಅವರಿಗೆ ಎಲ್ಲರಿಗೂ ತುಂಬ ಹೃದಯ ಸ್ವಾಗತ ಕೊಡ್ತೀನಿ. ನಾನು ಇವತ್ತು ಮಾಡಬೇಕು ಅಂತ ಡಿಸೈಡ್ ಮಾಡಿದ ತಕ್ಷಣ 3 ಕಾರಣ ಇತ್ತು. ಒಂದು, ವಿಜಯಮ್ನವ್ರು ಕರಿಬೇಕು ವೇದಿಕೆ ಮೇಲೆ, ಇನ್ನೊಂದು ರಾಕ್ಲೈನ್ ವೆಂಕಟೇಶ್ ಅವ್ರು ಕರಿಬೇಕು, ಶ್ರುತಿಯವ್ರು ಕರಿಬೇಕು ಅಂತ ನನಗೆ ಆಸೆ ಇತ್ತು. ಯಾಕೆ ಅಂದರೆ ನಮಗೆ ಫಸ್ಟು ಕೆಲಸ ಕೊಡಿಸಿದ್ದು ವಿಜಯಮ್ನವರು. ಹೋಗಪ್ಪ, ಅಲ್ಲಿ ರಾಕ್ಲೈನ್ ವೆಂಕಟೇಶ್ ಇದ್ದಾರೆ, ಅಲ್ಲಿ ಹೋಗಿ ಕೆಲಸ ಕೇಳು, ಕೆಲಸನೂ ಕೊಡ್ತಾರೆ, ಸ್ಯಾಲ್ರಿನೂ ಕೊಡ್ತಾರೆ ಅಂತೇಳಿ ಅದೊಂದು ಕನೆಕ್ಟ್ ಮಾಡ್ಕೊಂಡೆ. ನಮ್ಮ ಚಿಕ್ಕಪ್ಪ ಮಾಡಿದಂಥ ನಗು ನಗು ಸಿನಿಮಾದಲ್ಲಿ ಶ್ರುತಿ ಮೇಡಮ್ ಅವ್ರಾಗಲೇ ಹೇಳ್ಬಿಟ್ರು, ನಾನು ಹೇಳೋಣ ಅನ್ಕೊಂಡಿದ್ದೆ, ನಾಯಕಿಯಾಗಿ ಮಾಡಿದ್ರು. ಸೊ ಕರೆಕ್ಟಾಗಿ ಆಕ್ಟ್ ಆಗತ್ತೆ. ಒಳ್ಳೆ ಹೃದಯ ಇರೋರು ಬಂದು ಲಾಂಚ್ ಮಾಡಿಕೊಟ್ರೆ ನಮ್ದಾಯ್ತು. ನಮ್ಮ ಚಿಕ್ಕಪ್ಪ ಬೆಳೆಸಿದ್ರು, ನಮ್ದೊಂದು ಜರ್ನಿ ಆಯಿತು. ನೆಕ್ಸ್ಟ್ ಇಯರ್ಗೆ 50 ವರ್ಷ ಆಗ್ತದೆ ಸಂಸ್ಥೆಗೆ. ಒಂದು 3,000 ಚಿಲ್ಲರೆ ಕೆಲಸ ಮಾಡಿದ್ದೀವಿ. ನೆಕ್ಸ್ಟ್ ಇವ್ರ ಫ್ಯೂಚರ್ ಎಲ್ಲ ಬೇಕಲ್ವಾ, ಹಾಗಾಗಿ ಅವನಿಗೆ ಹೀರೋ ಆಗಬೇಕು ಅಂತ ಆಸೆ ಇತ್ತು. ನಾನು ಹೇಳಿದೆ, ಏನು ತಯಾರಿ ಮಾಡ್ಕೋಬೇಕಾದ್ರೆ ಮಾಡ್ಕೊ ಅಂತ ಹೇಳಿದೆ. ಎಲ್ಲ ಎಜುಕೇಶನ್ ಮುಗೀತು, ಒಂದೆಲ್ಲ ಬೇರೆ ಕಡೆಯಿಂದೆಲ್ಲೂ ಕೆಲಸದ್ದೆಲ್ಲ ಬರ್ತಾ ಇತ್ತು, ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಕೆಲಸದ್ದು. ಬೇಡ ನಮ್ಮ ಚಿಕ್ಕಪ್ಪ ಬಿಟ್ಟೋಗಿರೋ ಸಂಸ್ಥೆಗೆ ಡೆವಲಪ್ ಮಾಡಿದೀವಿ ನಾವು, ತೊಂದರೆ ಇಲ್ಲ, ಇಲ್ಲೇ ಕೆಲಸ ಮಾಡು ಅಂತೇಳಿ ನಮ್ಮ ಕಂಪನಿಯ ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಅವನೇ ಹ್ಯಾಂಡ್ಲ್ ಮಾಡ್ತೀನಿ ಮೇಡಮ್. ಟೋಟಲ್ ಆಗೆಲ್ಲ ನಾನು ಓದ್ಕೊಂಡಿದ್ದಾಗಲೂ ಮಾಡ್ತಾ ಇದ್ದ, ಅದು ಕಂಟಿನ್ಯೂ ಮಾಡ್ಕೊಂಡ್ಬಂದ. ಅದಕ್ಕೆ ನಮ್ಮ ಕುಟುಂಬದವರೆಲ್ಲನೂ ಸಾಕ್ಷಿ ಇದ್ದಾರೆ, ಅಥವಾ ನಮ್ಮ ಕುಟುಂಬದವರು ಎಲ್ಲರೂ ಸಾಥ್ ಕೊಡ್ತಾರೆ. ಆಮೇಲೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂತು, ವಿಜಯ್ ಮಾಡ್ಕೊಂಡ್ಬಂದಿದ್ದಾರೆ, ಪ್ರೊಡ್ಯೂಸ್ ಮಾಡ್ಬೇಕು ಇದನ್ನ ನಮ್ಮ ಕಂಪನಿಲೇ ಅಂತ. ನಮ್ಮ ಚಿಕ್ಕಪ್ಪ ಪತ್ರಕರ್ತರ ಪಾಲ್ದಾರಿಕೆಯಲ್ಲೇ 6 ಸಿನಿಮಾ ಮಾಡಿದ್ರು. 6 ಪಿಕ್ಚರ್ ಹಿಟ್ ಆಗಿತ್ತು ಆ ಟೈಮಲ್ಲಿ. ಒಲವಿನ ಹುಡುಗರೆ ಆಗ್ಬೋದು, ಗಣೇಶನ್ ಮದುವೆ ಆಗ್ಬೋದು, ಗೌರಿ ಗಣೇಶ ಆಗ್ಬೋದು, ಅಥವಾ ಪಟ್ಟಣಕ್ಕೆ ಬಂದ ಪುಟ್ಟ ಗುಂಡನ ಮದುವೆ, ಮೇಡಮ್ ಅವ್ರದ್ದು ನಗು ನಗುನಲ್ಲಿ, ಲಹರಿ ಅವ್ರಿಗೆ ಗಣೇಶನ್ ಗಲಾಟೆ ಅಂತ ಒಂದು ಸಿನಿಮಾ ಮಾಡ್ಕೊಟ್ಟಿದ್ರು ನಮ್ಮ ಅಂಕಲ್, ಅದು ಹಿಟ್ ಆಗಿತ್ತು. ಅದಾದ್ಮೇಲೆ ನಾವು ಸುಮ್ಮನೆ ಆಗೋಗ್ಬಿಟ್ಟಿದ್ವಿ. ಯಾಕೆ ಸುಮ್ಮನೆ ಆಗಿದ್ದು ಅಂದ್ರೆ, ಸುಮಾರು ಜನ ನನಗೆ ಕೇಳೋದು, ಸರ್ ಉಪೇಂದ್ರ ಸರ್ ಹೇಳಿದ್ರು ಎಲ್ಲ ಪ್ರೆಸ್ಗೆಲ್ಲ ಫ್ರೀ ಕಾಲ್ ಶೀಟ್ ಕೊಡ್ತೀನಿ ಮಾಡಿ ಅಂತೇಳಿ. ಹಿಂದೆ ಎಲ್ಲ ಮಾಡಿದಾಗ ಮೇಡಮ್ ಹತ್ರ ಕಾಲ್ ಶೀಟ್ ತೊಗೊಬೇಕಾದ್ರೆ ಒಂದು ಬಲ್ಕ್ ಆಗಿ ಹೋಗಿ ತೊಗೊಂಡಿದ್ದು, ಇವತ್ತು ಡೈಲಿ ವೈಸ್ ಬಂದ್ಬಿಟ್ಟಿದೆ. ನನಗೆ ತುಂಬಾ ಜನ ಇನ್ಸ್ಪಿರೇಷನ್ ಮಾಡಿದ್ರು ಸಿನಿಮಾ ಮಾಡಿ ಅಂತೇಳಿ. ಮಾಡ್ಬೋದಾಗಿತ್ತು ಇಂಡಸ್ಟ್ರಿಯಿಂದ, ನನಗೆ ಪೂರ್ತಿ ಸಾಥ್ ಇದೆ. ಆಕ್ಚುಲಿ ಒಂದೊಳ್ಳೆ ಗುಡ್ ವಿಲ್ ಇಟ್ಕೊಂಡಿದೀವಿ. ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂತಂದ್ರೆ, ಅಕಸ್ಮಾತ್ ಹೆಚ್ಚು ಕಮ್ಮಿ ಆದ್ರೆ ನಾನು ಅನ್ಕೊಂಡು 4 ಫ್ಯಾಮಿಲಿ ಇದೆ. ನನ್ನ ಫ್ಯಾಮಿಲಿ ಇದೆ, ಸುನಿಲ್ ಅವ್ರ ಫ್ಯಾಮಿಲಿ ಇದೆ, ವಾಸು ಫ್ಯಾಮಿಲಿ ಇದೆ. ಮತ್ತೆ ಫ್ಯಾಮಿಲಿ ಡಿಸ್ಟರ್ಬ್ ಮಾಡ್ಕೊಳ್ಳೋದು ಬೇಡ, ಯಾಕೆ ಈಗ ಕಳ್ಕೊಂಡ್ಬಿಟ್ರೆ ತುಂಬಾ ಹೊಟ್ಟೋಗುತ್ತೆ, ದುಡಿಯೋದು ತುಂಬಾ ಕಷ್ಟ ಇದೆ ಅಂತೇಳಿ ಮಾಡಲಿಲ್ಲ ಸರ್. ಆಮೇಲೆ ಇವನು ಬಂದು ಕೇಳ್ದ, ಸರಿ ಆಯ್ತು ಮಾಡಪ್ಪ, ಏನು ಬಜೆಟ್ ಆಗುತ್ತೋ ಕೊಡ್ತೀನಿ ಅಂತ ಹೇಳಿದೆ. ಆ ದುಡ್ಡು ಕೊಟ್ಬಿಟ್ಟಿದ್ದೀನಿ, ಯಾವುದು ಉಳಿಸ್ಕೊಂಡಿಲ್ಲ ನಾನು, ಆಯ್ತಾ. ಇದರಿಂದ ವಾಪಸ್ ಬರುತ್ತೆ ಅಂತ ಕೊಟ್ಟಿಲ್ಲ ರವೀಣ, ಮಾಡ್ಬೇಕು ಅನ್ನೋ ಆಸೆ ಇತ್ತು, ಕೊಟ್ಟೆ. ಇಲ್ಲ ಮಾಡ್ಯಾರ ಪಾಪ, ಅಲ್ಲೆಲ್ಲೋ ಶೂಟಿಂಗ್ ಟೈಮಲ್ಲಿ ಎಲ್ಲ ಚಿಕ್ಕ ಹೋಟ್ಲಿಗೆ ಹೋಗಿ ಅಲ್ಲೇ ಊಟ ಕೊಡ್ಸ್ಕೊಂಡು ಕರ್ಕೊಂಡ್ಬಂದ್ಬಿಡೋ ಅಂತೆ. ಊಟ ಕೊಡ್ಸೋದು ಕರೆಕ್ಟ್ ಆಗಿರೋ ಕರ್ಕೊಂಡೋಗಿ ಕೊಡಿಸುವಂತ ನಾನು ಹೇಳ್ತಿದ್ದೆ. ನಾನು ಊಟ ತಿಂಡಿಲಿ ಆಮೇಲೆ ಸ್ಯಾಲ್ರಿ ಕೊಡೋಲ್ಲಿ ಯಾವ್ದು ಕಮ್ಮಿ ಮಾಡಬೇಡಿ ಅಂತೇಳಿ, ಅದಕ್ಕೂ ನಾನು ಇಂಟರ್ಫೇರ್ ಆಗಿಲ್ಲ. ಆಮೇಲೆ ದುಡ್ಡು ಕೊಟ್ಟಿದ್ದೆ, ಎಲ್ಲ ಪಾಪ ಮಾಡಿಯಾನೆ, ಯಾವ್ದು ಆ ಥರದ್ದು ಯಾವುದು ದುಂದುವೆಚ್ಚ ಮಾಡಲ್ಲ, ಅದು ಗ್ಯಾರಂಟಿ ಇದೆ. ಸೊ ಹಾಗಾಗಿ ಇವತ್ತು ಒಂದು 20 ನಿಮಿಷದ ಶಾರ್ಟ್ ಫಿಲಮ್ನ ಲೋಕಾರ್ಪಣೆ ಆಗಿದೆ ನಮ್ಮ ರಾಘವೇಂದ್ರ ಚಿತ್ರವಾಣಿ ಯೂಟ್ಯೂಬ್ ಚಾನಲ್ ಅಲ್ಲಿ. ನಾನು ಒಂದು 20 ದಿವಸ ಹಿಂದೆ ನಾನು ನಮ್ಮ ಮನೆಯವ್ರು ನೋಡೋದಿರತ್ತೆ 10:30 ಮೇಲೆ. ತುಂಬಾ ಮನಸ್ಸಿಗೆ ಹತ್ರ ಆಯ್ತು. ನೆನ್ನೆ ಮಧ್ಯಾಹ್ನ ಔಟ್ಪುಟ್ ತಗೊಂಬಂದಾಗ ಇಲ್ಲೇ ಇದ್ದೆ, ಇಲ್ಲಿ ನೋಡಿದಾಗ ಇನ್ನ ತುಂಬಾನೇ ಆಯ್ತು. ಕೆಲವು ಲಿಪ್ಸಿಂಕ್ ಆಗ್ತಿರ್ಲಿಲ್ಲ, ನೋಡಪ್ಪ ಅಂತಂದೆ. ಬೆಳಗ್ಗೆವರೆಗೂ ವರ್ಕ್ ಮಾಡಿ ರಾಕ್ಲೇನ್ ಸರ್, ಬೆಳಗ್ಗೆವರೆಗೂ ಔಟ್ಪುಟ್ ತೆಗೆದು ವರ್ಕ್ ಮಾಡಿಯಾನೆ. ಸೊ ಇವತ್ತು ಏನಾರ ಅಕಸ್ಮಾತ್ ಅವನು ಇಷ್ಟು ಡೆವಲಪ್ ಆಗ್ತಾನೆ ಅನ್ನೋ ಕಾರಣ ಏನು ಅಂತಂದ್ರೆ, ಪಕ್ಕದಲ್ಲಿದ್ದಾರೆ ಗುರುಗಳು. ಮತ್ತಿಕರೆಗೆ ಹೋಗೋನು, ಆಶೀರ್ವಾದ ತಗೊಳ್ಳೋನು, ಅವ್ರು ಹೇಳ್ದಂಗೆ ಕೇಳೋನು ಇವತ್ತು ಒಂದು ಸ್ಥಾನಕ್ಕೆ ಬಂದು ನಿಂತಿಯಾನೆ. ಮುಂದೆನೂ ಅವ್ರ ಆಶೀರ್ವಾದನೇ ಬೇಕು ಲೈಫಲ್ಲಿ ಬೆಳೆಯೋಕ್ಕೆ ಅಂತ ಹೇಳ್ತಾ, ಬಂದಿರುವಂಥ ಎಲ್ಲ ನಮ್ಮ ಸ್ನೇಹಿತರಿಗೆ, ಬಂಧು ಬಳಗದವ್ರಿಗೆ, ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮನ್ನು ಅವತ್ತಿಂದ ಇವತ್ತರೆಗೂ ಬೆಳೆಸ್ತಾನೇ ಬಂದಿರುವಂತಹ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ತುಂಬ ಹೃದಯದ, ನಮ್ಮ ರಾಘವೇಂದ್ರ ಚಿತ್ರವಾಣಿ ಪರವಾಗಿ ತುಂಬ ಹೃದಯದ ಒಂದು ಕೃತಜ್ಞತೆ ಹೇಳ್ತೀನಿ. ಒಂದೇ ಹೇಳಿದ್ರು, ನಾನು ಸಾವಿತ್ರಿ ಮೇಡಮ್ ರಾತ್ರಿ 10:30 ಫೋನ್ ಮಾಡಿದ್ದೀನಿ, ಸಾರಿ ಮೇಡಮ್ ತೊಂದರೆ ಕೊಟ್ಟೆ ಅಂತ, ಬರ್ತೀನಿ ಅಂದ್ರು. ಶಮಂತ ಎಲ್ಲೋ ಇದೀನಿ ನಾನು, ಬಟ್ ಖಂಡಿತ ಬರ್ತೀನಿ ಅಂದ್ರೆ ಅವ್ರು ನೋಡಿಲ್ಲ. ಇವಾಗ ನೆಕ್ಸ್ಟ್ ತೋರಿಸ್ತೀನಿ. ಸರಸ್ವತಿ ಅವರಿಂದ ಹಿಡಿದು ವಾಸು ಅವರಿಂದ ಹಿಡಿದು ಪ್ರತಿಯೊಬ್ಬರು ಬಂದಿದ್ದಾರೆ, ಎಲ್ಲರಿಗೂ ಕೃತಜ್ಞತೆ ಹೇಳ್ತಾ, ಇದೆಲ್ಲ ಮುಗಿದ ಮೇಲೆ ಎಲ್ಲಿ ಡಬ್ಬಿಂಗ್ ಎಲ್ಲ ಮಾಡೋದು ಅಂತಂದಾಗ ನನಗೆ ವಿನಾಯಕ್ ರಾಮ್ ಹೇಳಿದ್ರು, ನಮ್ಮ ಸುರೇಶ್ ಅಣ್ಣ ಅವ್ರ ಸ್ಟುಡಿಯೋ ಇದೆ, ಎಲ್ಲೂ ಮಾಡಬೇಡ ಬಾ ಅಂತೇಳಿ. ಸುರೇಶ್ ಅಣ್ಣ ಅವ್ರಿಗೆ ಫೋನ್ ಮಾಡಿದೆ. ಅವ್ರು ಒಂದೇ ಮಾತು ಹೇಳಿ, ದುಡ್ಡು ಕೊಡೋಂಗಿದ್ರೆ ಸ್ಟುಡಿಯೋಗೆ ಬರಬೇಡಿ, ದುಡ್ಡು ಕೊಡದೇ ಇದ್ರೆ ಬನ್ನಿ ಅಂತಂದ್ರು.
ಹಂಗೆ ಹೇಳ್ಬೇಡಿ ಸುರೇಶ್ ಅಣ್ಣ ಅಂತಂದೆ. ಪ್ರತಿಯೊಂದು DI ಇಂದ ಹಿಡಿದು ಡಬ್ಬಿಂಗ್ ಇಂದ ಹಿಡಿದು ಪ್ರತಿಯೊಂದು ಅಚ್ಚುಕಟ್ಟ ಮಾಡ್ಕೊಂಡಿದ್ರಿ. ಸುರೇಶ್ ಸರ್ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ವಿಜಯ್ ಅವರು ಹಿನ್ನೆಲೆ ಸಂಗೀತ ಆಗ್ಬೋದು, ಹಿನ್ನೆಲೆ ಸಂಗೀತ ಆಗ್ಬೇಕಾದ್ರೆ ಒಂದು ಚಿಕ್ಕ ಸಾಂಗ್ ಬೇಕು ಅಂತೇನೋ ಹೇಳಿದ್ರು ಲಾಸ್ಟ್ ಅಲ್ಲಿ. ಆಯ್ತು ಮಾಡಿ ಅಂತೇಳಿ ಅವರೇ ಕಂಪೋಸ್ ಮಾಡಿ ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊಟ್ಟಿದ್ದಾರೆ. ಅವ್ರಿಗೆ ಮತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ರವಿ ಆಗ್ಬೋದು, ನಮ್ಮ ಪವನ್ ಫ್ರೆಂಡ್ಸು, ಇವರೆಲ್ಲರಿಗೂ ಕೂಡ ಈ ಟೈಮಲ್ಲಿ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಮತ್ತೆ ಹಿಸ್ಟ್ರಿ